ಅಲ್ಲಿ ನಾವು ತುಂಬ ಅವಮಾನಗಳನ್ನ ಅನುಭವಿಸ್ತಾ ಇದ್ದೀವಿ ಸರ್. ನೀವು ಅನ್ಕೋಬೋದು ಯೋಗೇಶ್ ಆಗಿರ್ಬೋದು, ಮಂಜುಳಾ ಆಗಿರ್ಬೋದು, ಅವ್ರ ಲೈಫ್ ಏನಪ್ಪ, ಒಳ್ಳೆ ಬಟ್ಟೆ ಹಾಕ್ತಾರೆ ಅಥವಾ ಕಾರಲ್ಲಿ ಓಡಾಡ್ತಾರೆ ಅಥವಾ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ತಾರೆ ಅಂತ. ಅದ್ರ ಹಿಂದೆಗಡೆ ಇರೋ ಶ್ರಮ ಎಷ್ಟಿದೆ ಅಂತ ಯಾರೂ ನೋಡಲ್ಲ. ನಾವು ಒಳ್ಳೆ ಬಟ್ಟೆ ಹಾಕ್ತಾಯಿದ್ದೀವಿ ಅಂದರೆ ನಾವು ಓಪನ್ ಆಗಿ ಹೇಳ್ತೀವಿ, ನಮ್ಗೆ ಎಷ್ಟೋ ತಾಯಂದ್ರು ಕೊಟ್ಟಿರುವಂಥ ಬಟ್ಟೆ ಇದು. ಆಮೇಲೆ ನಾವು ಈ ಸಮಾಜಕ್ಕಾಗಿ ಬದುಕ್ತಾ ಇದ್ದೀವಿ. ಈ ಸಮಾಜದಲ್ಲಿ ಮತ್ತೆ ಇನ್ನೊಂದು ಜನ್ಮ ಇದ್ದರೆ ಹೇಳಿ, ಅವಾಗ ಬಂದು ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊತೀವಿ. ಇದು ಸಿಕ್ಕಿರೋದು ಇದೊಂದೇ ಜನ್ಮ. ಈ ಜನ್ಮದಲ್ಲಿ ಈ ಸಾಧನೆನೂ ಮಾಡಬೇಕು, ಸಹಾಯನೂ ಮಾಡಬೇಕು, ಹಾಗೆ ನನ್ನ ಹೆಂಡತಿ ಮಕ್ಕಳನ್ನೂ ನಾನು ಚೆನ್ನಾಗಿರ್ಬೇಕಲ್ಲ. ಸೊ ಸಮಾಜ ಯಾಕೆ ಇದನ್ನು ಅರ್ಥ ಮಾಡ್ಕೊತಾ ಇಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ. ಬಟ್ ತುಂಬ ಬೇಜಾರಿದೆ. ನಮ್ಮ ಪರ್ಸ್ನಲ್ ಲೈಫ್ನ ತ್ಯಜಿಸಿ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಮೂಟೆ ಕಟ್ಟಿ ಬಿಸಾಕ್ಬಿಟ್ಟಿದ್ದೀವಿ ಸರ್. ನಮ್ಮ ಪರ್ಸ್ನಲ್ ಲೈಫ್ ಇಲ್ಲ. ನೀವು ನಂಬಲ್ಲ ಸರ್, ನಾವು ಎಷ್ಟೋ ಸತಿ ನಾನು ಅವಳು ಮುನ್ಸ್ಕೊಂಡ್ಬಿಡ್ತೀವಿ, ವಾರಗಟ್ಟಲೆ ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂದರೆ ಹೊರಗಡೆ ಎಲ್ಲರ ಮುಂದೆನೂ ನಾವು ಚೆನ್ನಾಗಿರ್ತೀವಿ. ಯಾರು ಇವ್ರು ಜಗಳ ಆಡ್ಕೊಂಡವ್ರೆ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಯಾಕೆಂದರೆ ನಾವು ನಮ್ಮ ಭಾವನೆಗಳು ನಮ್ಮಲ್ಲಿ ಅಷ್ಟೇ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀವಿ ಅಂದರೆ ನಮಗೂ ಹರ್ಟ್ ಆಗುತ್ತೆ ಸರ್. ಒಂದು ಒಳ್ಳೆ ಬಟ್ಟೆ ಹಾಕೋಂಗಿಲ್ಲ, ಒಂದು ಒಳ್ಳೆ ಕಡೆ ಹೋಗಂಗಿಲ್ಲ, ನೋಡು ಆಶ್ರಮ ದುಡ್ಡಲ್ಲಿ ಶೋಕಿ ಮಾಡ್ತಾರೆ ಅಂತಾರೆ. ಸರ್ ನಾನು ಮನುಷ್ಯರಾಗಿ ಹುಟ್ಟಿದ್ದೀನಿ, ಇವರು ನನ್ನನ್ನು ನಂಬಿ ಬಂದಿರೋದ್ರಿಂದ ನಾನು ಅವ್ರನ್ನ ಪ್ರೀತಿಯಿಂದನೋ ಕಾಳಜಿಯಿಂದನೋ ಇವ್ರನ್ನೇ ಇಷ್ಟು ಚೆನ್ನಾಗಿ ನೋಡ್ಕೊತೀನಿ ಅಂದಮೇಲೆ ಅವ್ರ ನನ್ನ ಹೆಂಡತಿ ಮಕ್ಕಳನ್ನ ಇನ್ನು ಹೆಂಗೆ ನೋಡ್ಕೊಬೇಕು ಅದನ್ನೊಂದು ಜನ ಅರ್ಥ ಮಾಡಿಕೊಂಡು ಕಮೆಂಟ್ ಹಾಕೋವಾಗ ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋವಾಗ ಯೋಚನೆ ಮಾಡಿ ಮಾತಾಡಬೇಕು ಅನ್ನೋದು ನನ್ನ ಒಂದು. ಕಮೆಂಟ್ ಬಗ್ಗೆ ತಲೆಕೆಡಿಸ್ಕೋತಾ ಇಲ್ಲ, ಬಟ್ ಎಲ್ಲೋ ಒಂದು ಕಡೆ ಹೃದಯ ಇರೋದ್ರಿಂದ, ನಮಗೂ ಆ ಭಾವನೆಗಳಿರೋದ್ರಿಂದ ಯಾರಾದರೂ ಗಿಲ್ಟಾಗಿ ಮಾತಾಡಿದಾಗ ನಾವು ಯಾಕೆ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಪರ್ಸ್ನಲ್ ಲೈಫ್ ಇಲ್ವಾ? ನೀವೊಂದು ಮಾತು ಹೇಳಿದ್ರಿ ಸರ್, ಈಗ ನೀವು ಏನೋ ಒಂದು ಒಳ್ಳೆ ಬಟ್ಟೆ ಹಾಕೋತಾ ಇದ್ದೀನಿ, ಒಂದು ಒಳ್ಳೆ ಎಲ್ಲೋ ಒಂದು ಊಟ ಮಾಡ್ತಾ ಇದ್ದೀರಾ, ಅದು ನೂರಾರು ತಾಯಂದಿರ ಆಶೀರ್ವಾದ, ಪರಿಶ್ರಮ ಅಂತ ಹೇಳಿದ್ರಿ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಇವರು ಹೇಳಿದ್ರು ಅವ್ರು ಒಂದು ಬಟ್ಟೆ ಹಾಕೋತಿದ್ದೀನಿ, ಒಂದು ಊಟ ಮಾಡ್ತಾಯಿದ್ದೀನಿ ಅಂದರೆ ನೂರಾರು ಜನರ ಆಶೀರ್ವಾದದಿಂದ ಹಾಕೋತಾ ಇದ್ದೀನಿ ಅಂತ ಹೇಳಿದ್ರು, ಸ್ವಂತ ದುಡಿಮೆಯಿಂದ ಹಾಕೋತಿದ್ದೀನಿ ಅಂತ ಹೇಳಿಲ್ಲ. ಆದರೆ ಅವ್ರು ಆ ನೂರಾರು ಜನ ಆಶೀರ್ವಾದ ತೊಗೊಳಕ್ಕೆ ಕಷ್ಟಪಟ್ಟಿದ್ದಲ್ಲ ಕಷ್ಟ. ಸೊ ಅದು ಯಾರಿಗೂ ಕಾಣಲ್ಲ ಸರ್. ಓಕೆ, ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಪ್ರತಿಯೊಬ್ಬರು ಅವ್ರ ಲೈಫು ನೋಡ್ಕೊಳ್ಳೇಬೇಕು. ನಾನೊಬ್ಬ ನಾರ್ಮಲ್ ವ್ಯಕ್ತಿಯಾಗಿ ನಾನು ಏನೇ ದುಡಿದ್ರು ನನ್ನ ಜೀವನಕ್ಕೋಸ್ಕರ ದುಡ್ಕೋತೀನಿ ಅಲ್ವಾ. ಸೊ ನೀವು ಈ ಬರೋ ಟ್ರಸ್ಟ್ ದುಡ್ಡು ನೀವು ಅಂದರೆ ಬರೋದು ಅಂದರೆ ನೀವು ಶ್ರಮ ಪಡೋವಂಥದ್ದು. ನೀವು ನೂರಾರು ಜನಕ್ಕೆ ಊಟ ಹಾಕ್ತೀರಾ, ನೂರಾರು ಜನಕ್ಕೆ ಬಟ್ಟೆ ಕೊಡ್ತೀರಿ, ನೂರಾರು ಜನಕ್ಕೆ ಚಿಕಿತ್ಸೆ ಕೊಡ್ತೀರಿ, ಅದ್ರ ಜೊತೆಗೆ ನಿಮ್ಮ ಜೀವನ ನೀವು ನೋಡ್ಕೊಳ್ಬೇಕಲ್ಲ. ಸೊ ಹಂಗಂದ್ರೆ ಈಗ ಜನಗಳು ಕೆಲವರು ಕಮೆಂಟ್ಸ್ ಮಾಡೋ ವಿಚಾರದಲ್ಲಿ ಹೋದ್ರೆ, ಹಂಗಂದ್ರೆ ನೂರಾರು ಜನಕ್ಕೆ ಊಟ ಹಾಕೋದು ಸರಿ, ನೂರಾರು ಜನಕ್ಕೆ ಬಟ್ಟೆ ಕೊಡೋದು ಸರಿ, ತಂದೆ ತಾಯಿಗೆ ಊಟ ಹಾಕೋದು ತಪ್ಪು, ನಿಮ್ಮ ಹೆಂಡತಿಗೆ ಊಟ ಕೊಡೋ ತಪ್ಪ. ಆದ್ರೆ ನನಗೆ ಪರ್ಸನಲಿ ಫೀಲ್ ಆಗ್ತದೆ, ಈ ಥರ ಕಮೆಂಟ್ಸ್ ಮಾಡೋರಿಗೆ ತುಂಬಾ ಬೇಜಾರಾಗ್ತಿದೆ. ಕಮೆಂಟ್ಸ್ ಯಾರು ಮಾಡಿದ್ದಾರೆ ಅವ್ರಿಗೆ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ಈ ಜಾಗಕ್ಕೊಂದ್ಸಲ ಬನ್ನಿ, ಅಥವಾ ನೀವೇನೆ ನಿಮ್ಮ ಹತ್ರ ಇರುತ್ತಲ್ಲ ದುಡ್ಡು, ಅಥವಾ ನಿಮ್ಮ ಹತ್ರನೇ ಬೇಡಪ್ಪ, ಬೇರೆಯವ್ರ ಹತ್ರ ದುಡ್ಡು ತೊಗೊಂಡೋಗಿ ಇನ್ನೊಬ್ರಿಗೆ ಊಟ ಕೊಡಿಸಿ, ಆ ಶ್ರಮ ನೋಡಿ ಗೊತ್ತಾಗುತ್ತೆ. ನಿಮ್ಮ ದುಡ್ಡು ಬೇಡ, ನಿಮ್ಮ ದುಡ್ಡು ರೂಪಾಯಿನ ಬಳಸಬೇಡಿ, ಬೇರೆ ಯಾರ ಹತ್ರನೂ ದುಡ್ಡನ್ನ ತೊಗೊಂಡೋಗಿನೇ ಊಟ ಕೊಡಿಸಿ, ಆಗ ನೋಡಿ ನಿಮ್ಮ ಶ್ರಮ ಎಷ್ಟು. ಇವಾಗ ನೀವು ಈಗ ಟ್ರಸ್ಟ್ ಅಂತ ಓಪನ್ ಮಾಡಿದ್ದೆ ಯಾವಾಗ, ಅಂದರೆ ಈ ಜನಸ್ನೇಹಿ ಯೋಗೇಶ್ ಅನ್ನೋ ಒಂದು ಟ್ರಸ್ಟ್ನ ಯಾವಾಗ ಓಪನ್ ಮಾಡಿದೆ? ಜನಸ್ನೇಹಿ ಯೋಗೇಶ್ ಅಂತ ಮಾಡಲಿಲ್ಲ, ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಅಂತ 2018 ಈ ಸಂಸ್ಥೆನ ನಾವು ರಿಜಿಸ್ಟರ್ ಮಾಡಿದ್ದು. ಈ ಸಂಸ್ಥೆ ಮುಖಾಂತರ ನಾವು ಹಲವಾರು ಜನರಿಗೆ, ಅದರಲ್ಲೂ ಕೋವಿಡ್ ಅಂತ ಪೀಕ್ ಟೈಮಲ್ಲಿ ನಾವು ತುಂಬ ಸಮಾಜಕ್ಕೆ ಕೆಲಸ ಮಾಡಿದ್ದೀವಿ. ಯಾವ ಥರ ಅಂತ ಹೇಳಿದ್ರೆ ಅವತ್ತು ನೀವು ನಂಬಲ್ಲ. ಸೊ ಕೋವಿಡ್ ಟೈಮಲ್ಲೂ ಕೂಡ ನಾವು ಯಾವತ್ತೂ ಒಂದು ದಿನ ಕೂಡ ರಶ್ ತೊಗೊಂಡವ್ರಲ್ಲ. ಸಮಾಜಕ್ಕೆ ಏನೋ ಮಾಡಬೇಕು, ಬಡವ್ರಿಗೆ ಏನೋ ಮಾಡಬೇಕು, ಕಷ್ಟದಲ್ಲಿರೋರಿಗೆ ಊಟಕ್ಕೆ, ನೀರಿಗೆ, ಬಟ್ಟೆಗೆ, ಅಥವಾ ಬಸ್ಸಿಗೆ ಹೋಗ್ದಿದ್ದಂಥವ್ರಿಗೆ ಬಸ್ಗೆ ಹತ್ಸೋದು, ಈ ಥರದ್ದೆಲ್ಲ ಕೆಲಸಗಳನ್ನ ಮಾಡಿದಾಗ ಎಲ್ಲೋ ಒಂದು ಕಡೆ ಆ ಕೋವಿಡ್ ಅನ್ನೋ ಅಂಥ ಮಹಾಮಾರಿ ಕಾಯಿಲೆಯಿಂದನೇ ನಮ್ಮನ್ನು ಏನೂ ಮಾಡೋಕ್ಕಾಗಲಿಲ್ಲ. ಈಗ ಅದೊಂದು ಪ್ರಶ್ನೆ ಕೇಳಬೇಕು. ಈಗ ಕೋವಿಡ್ ಬಂದಾಗ ತುಂಬ ಜನ ಕ್ರೌಡ್ ಆಗಿರಬಾರ್ದು, ಆಮೇಲೆ ಒಬ್ಬರು ಮಾತಾಡಬಾರ್ದು, ತುಂಬ ಇದಿತ್ತು, ಪ್ರಾಬ್ಲಮ್ ಇತ್ತು. ಯಾಕೆಂದರೆ ವೈರಸ್ ಒಬ್ರಿಗೆ ಅಟ್ಯಾಕ್, ಇಲ್ಲಿ ಆ ಥರ ಏನು ಸಮಸ್ಯೆ ಆಗಿರಲಿಲ್ವಾ ಸರ್? ನಿಜವಾಗ್ಲೂ ಹೇಳ ಸರ್, ನಾನು ಇದನ್ನು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಅದು ನಂಗೆ ಗೊತ್ತಿಲ್ಲ. ಬಟ್ ಕೋವಿಡ್ ಅನ್ನೋದು ನಮ್ಮ ಜೀವನದಲ್ಲೇ ಅದು ಒಂದೇ ಒಂದು ಎಳ್ಳು ಕಡ್ಡಿಯಷ್ಟು ಒಬ್ಬರಿಗೂ ಬಂದಿರಲಿಲ್ಲ ಸರ್, ಬಂದಿಲ್ಲ. ನಮ್ಗೆ ಯಾರಿಗೂ ಸಮಸ್ಯೆ ಆಗಿಲ್ಲ. ನಾವು ಇವತ್ತು ಅದನ್ನ ವಯಸ್ಸಾದವರೆಲ್ಲ ಇದ್ದು ಯಾರಿಗೂ ಇಮ್ಯುನಿಟಿನೇ ಇರಲ್ಲ, ಅವ್ರಿಗೆಲ್ಲ ಯಾರಿಗೂ ಸಮಸ್ಯೆ ಆಗಿಲ್ಲ. ಕಾರಣ ಏನಂದ್ರೆ ಆ ಒಳ್ಳೆ ಕೆಲಸಕ್ಕೆ ಆ ಭಗವಂತ ಶಕ್ತಿಯಾಗಿ ನಿಂತಿರೋದು ಅನ್ಸುತ್ತೆ. ಆಮೇಲೆ ಕೋವಿಡ್ ಅಂತಾನೆ ಅಲ್ಲ ಸರ್, ಕೋವಿಡ್ಗಿಂತನೂ ಮುಂಚೆಂದೂ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ವಿ. ಈ ಸಂಸ್ಥೆ ಗುರುತಿಸ್ಕೊಂಡಿದ್ದೆ ಬ್ಲಡ್ ಡೊನೇಷನ್ ಇಂದ ಸರ್. ನಾವು ಯಾರೇ ಕಷ್ಟದಲ್ಲಿದ್ರು, ಯಾರೇ ನೊಂದು ಬೆಂದು ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಬ್ಲಡ್ ಅನ್ನ ಒದಗಿಸ್ಕೊಡ್ತಾ ಇದ್ವಿ. 4500 ಜನಕ್ಕೆ ಇದುವರೆಗೂ ಉಚಿತವಾಗಿ ಬ್ಲಡ್ ಅನ್ನ ಡೊನೇಷನ್ ಮಾಡಿದ್ವಿ. ಹಿಂಗ್ ಅದು ಯಾರ ಕಡೆ? ಈಗ ನೋಡಿ, ಯಾರೋ ನಿಮ್ಮ ಕಡೆ ಅವ್ರ ಪೇಷಂಟ್ ಸೀರಿಯಸ್ ಆಗಿದ್ರೆ ಹಾಸ್ಪಿಟಲ್ ನಾವು ಯಾರಿಗೂ ಡೋನರ್ಸ್ ಕೊಡಲ್ಲ ಸರ್. ಅಂದ್ರೆ ನಾವು ಯಾವ್ದೋ ಬ್ಲಡ್ ಬ್ಯಾಂಕ್ ಹೋಗಿ ಕೊಡಲ್ಲ. ಯಾರಾದ್ರೂ ಸಮಸ್ಯೆಯಲ್ಲಿದ್ರೆ ನಾವೇ ಹೋಗಿ ಅಲ್ಲಿ ಬ್ಲಡ್ ನ ಡೊನೇಟ್ ಮಾಡಿ ಬರ್ತೀವಿ.
ಆ ಥರ ಈಗ ನಿಮಗೆ ಸಮಸ್ಯೆ, ನಿಮ್ಮ ಫ್ಯಾಮಿಲಿಯವ್ರ ಸಮಸ್ಯೆ, ನನಗೆ ಗೊತ್ತಿರೋ ಎಲ್ಲ ಸ್ನೇಹಿತರಿಗೂ ಫೋನ್ ಮಾಡಿ ಅಲ್ಲಿಂದ ಕರ್ಕೊಂಬಂದು ಅವ್ರನ್ನ ಕರ್ಕೊಂಡು ಬ್ಲಡ್ ಕೊಡಿಸಿ ಆ ಥರ ಜೀವ ಉಳಿಸಿರುವಂಥ ಸಾಕಷ್ಟು ಉದಾಹರಣೆಗಳಿದೆ. ಜೊತೆಗೆ ಅನ್ನದಾನ ಆಗಿರ್ಬೋದು, ಮತ್ತು ನಿರಾಶ್ರಿತರ ಸೇವೆ. ಈ ಮೇಯ್ನ್ ಮುಖ್ಯವಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೆ, ಊಟ ಯಾರು ಬೇಕಾದ್ರೂ ಕೊಡ್ಬೋದು, ಬಟ್ಟೆ ಯಾರು ಬೇಕಾದ್ರೂ ಕೊಡ್ಬೋದು. ಈ ನಿರಾಶ್ರಿತರು ಬೀದಿಯಲ್ಲಿ ಮಲಗಿರೋರನ್ನ ಕರ್ಕೊಂಬಂದು ಸಾಕೋದು ಅಷ್ಟು ಈಸಿ ಮಾತಲ್ಲ. ಬಟ್ ಅಂಥವ್ರನ್ನ ರಕ್ಷಣೆ ಮಾಡೋದಕ್ಕೆ ಇಳಿದ ಮೇಲೇ ನಮಗೂ ಸಾಕಷ್ಟು ತೊಂದರೆಗಳಿದೆ ಸರ್. ಸಾಕಷ್ಟು ತೊಂದರೆಗಳನ್ನ ಫೇಸ್ ಮಾಡಿದ್ದೀವಿ. ಇವತ್ತು 150 ಜನ ಇಲ್ಲಿದ್ದಾರೆ ಅಂದರೆ ಎಲ್ಲೋ ಕರ್ನಾಟಕ ಜನರ ಪ್ರೀತಿ ಆಶೀರ್ವಾದ ನಡ್ಕೊಂಡು ಹೋಗ್ತಾ ಇದೆ. ಸರಿ, ಆ್ಯಕ್ಚುಲಿ ನಾನು ಇದು ಪ್ರಶ್ನೆ ಕೇಳಲೇಬೇಕು. ಈಗ ನಾನು ಯಾವಾಗಲೇ ಹೇಳಿದೆ ಈ ಮಾತನ್ನ, ಈಗ ಆ ಧೈರ್ಯ ಹೆಂಗೆ ಬಂತು ಅಂತ. ಯಾಕೆಂದರೆ ಯಾಕಂದ್ರೆ ನೀವು ಸಂಸ್ಥೆ ಏನೋ ಸ್ಟಾರ್ಟ್ ಮಾಡಿಬಿಟ್ರಿ. ಈಗ ಮಾಡಿದಾಗ ಒಬ್ಬರು ಬರೀ ಊಟ ಹಾಕೋಕ್ಕೆ ಅಂದರೆ ಒಂದಿಷ್ಟು ಪ್ಲಾನಿಂಗ್ ಇರುತ್ತೆ. ಇಷ್ಟು ದುಡ್ಡು ಬಂದರೆ ಸಾಕು ಊಟ, ಯಾರಿಗೊಬ್ರಿಗೆ ಹುಷಾರಿರಲ್ಲ, ಸಡನ್ನಾಗಿ ಹಾಸ್ಪಿಟ್ಲಿಗೆ ಸೇರಿಸ್ತೀರಿ, ಮತ್ತು ಹಾಸ್ಪಿಟಲ್ ಚಿಕಿತ್ಸೆನೂ ದುಡ್ಡು ನಿಮ್ಮ ಕೈಯಿಂದನೇ ಕೊಡ್ತೀರಿ. ಸೊ ಅದನ್ನೆಲ್ಲ ನೀವು ನಿಮ್ಗೆ ಒದಗುತ್ತೆ, ಮುಂದೆ ಈ ಥರ ಸಮಸ್ಯೆಗಳು ಬರುತ್ತೆ, ಆ ಚಾಲೆಂಜಸ್ ಎಲ್ಲ ಬಂದಿರುತ್ತಲ್ವ ನಿಮಗೆ, ಅದನ್ನೆಲ್ಲ ಹೆಂಗೆ ನಾನು ಹೇಳ್ತಿಲ್ವಾ ಸರ್, ಈ ಆಶ್ರಮನ ಶುರು ಮಾಡಿದಾಗ ನಾನು ನಡೆಸ್ತೀನಿ ಅನ್ನೋ ನಂಬಿಕೆನೂ ಅದು ಹೋಗೋ ಕೂಡ ಆಚೆ ನಾವು ನಡೆಸ್ತೀವಿ ಅನ್ನೋ ನಂಬಿಕೆನೂ ನಮ್ಮ ತಂದೆ ತಾಯಿಗೂ ಕೂಡ ಇರಲಿಲ್ಲ. ನಮ್ಮ ತಂದೆ ತಾಯಿ ಹೇಳಿದ ಒಂದೇ ಮಾತು, ನೋಡಿ ಯೋಗೇಶ್, ನಿನಗೂ ಮದುವೆ ಆಗಿದೆ, ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ನಡೆಸ್ತಾ ಇದೆಯಾ, ನೀನು ನಾಳೆ ಆಶ್ರಮ ಮಾಡಿ ಸಾಲದ ಸುಳಿಗೆ ಸಿಲುಕಂಡ್ರೆ ನಿನ್ನ ಜೀವನ ಏನಾಗಬೇಕು, ಮತ್ತು ನೀನು ಅದರಿಂದ ಆಚೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ, ನಮ್ಗೆ ಯಾರು ಸಹವಾಸ ಬೇಡಪ್ಪ, ನಿನ್ನ ಪಾಡು ನೀನು ಏನೋ ಒಂದು ಮಾಡ್ಕೊಂಡು ಹೋಗು ಅಂತ. ಬಟ್ ಆದರೆ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಹೇಳ್ತಾ ಇದ್ದ, ನೀನೇನೋ ಮಾಡ್ತೀಯಾ, ನಿನಗೇನೋ ಆಗ್ತೀವಿ. ನನ್ನ ಹೆಂಡ್ತಿಗೂ ಅಷ್ಟೇ ಇದನ್ನು ಮಾಡೋಣ ಅಂತ ಅವಳು ಒಂದು ಎಷ್ಟೋ ಸತಿ ಹೇಳಿ. ಇದೇ ಪ್ರಶ್ನೆ ಕೇಳೋಣ ಅಂದ್ಕೊಂಡೆ. ನೀವು ಈ ಆಶ್ರಮ ಮಾಡೋದಕ್ಕಿಂತ ಮುಂಚೆ ಮದುವೆ ಆಗಿತ್ತಲ್ವ ನಿಮ್ಮದು? ಹೌದು. ಸೊ ಅವಾಗ ಮೇಡಮ್, ಈಗ ನೀವು ಈ ಪ್ರತಿಯೊಂದು ಹೆಣ್ಣಿಗೂ ಇರೋದಿಷ್ಟೇ ಆಸೆ, ನನ್ನ ಗಂಡ, ನಾವು, ನನ್ನ ಮಕ್ಕಳು, ನಮ್ಮ ಮನೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಈ ಸಮಾಜ ಸೇವೆ ಇದು ಮಾಡ್ತೀನಿ, ಇವೊಂದು ಎಲೆಕ್ಷನಿಗೆ ನಿಂತ್ಕೋತೀನಿ ಅಂದರೆ ಬೈತಾರೆ ಮನೇಲಿ, ಅದು ಯಾವುದೂ ಬೇಡಪ್ಪ, ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ ಅಂತ. ಸೊ ನಿಮ್ಗೆ ಈ ಥರ ನಾನೊಂದು ಆಶ್ರಮ ಮಾಡ್ತೀನಿ ಅಂದಾಗ ಏನು ಅನ್ನಿಸ್ತು? ಈ ಕ್ಯಾಬ್ ಡ್ರೈವರ್ ಕೆಲಸ ಬಿಟ್ಟು ಆಶ್ರಮ ಮಾಡ್ತೀನಿ ಅಂತ ಅಂದಾಗ ಸ್ಟಾರ್ಟಿಂಗ್ ನಮಗೆ ಹೇಳಿದಾಗ ಚೂರು ಭಯ ಆಯಿತು. ಯಾಕೆ ಅಂದರೆ ನಾವು ಆಗಿನ ದುಡ್ಡನ್ನ ತಗೊಂಡು ಬಂದು ಅವಾಗ ಮಾಡ್ಕೊಂಡು ತಿನ್ಬೇಕಿತ್ತು. ಸೊ 1000 ಜನ 100 ಜನ ಸಾಕಬೇಕು, ನಮಗೆ ದುಡ್ಡು ಬೇಕು, ಮತ್ತೆ ಎಲ್ಲಿಂದ ನಾವೇ ಇನ್ನೊಬ್ರ ಹತ್ರ ಕಷ್ಟಕ್ಕೆಲ್ಲ ಕಾಸಿಸ್ಕೊಂಡು ತಿನ್ಬೇಕಾಗಿರೋ ಹೊತ್ತಲ್ಲಿ ನೀವು ಈ ಥರ ಹೇಳ್ತೀರ, ನಂಗೆ ನಂಬಕ್ಕೂ ಆಗಿಲ್ಲ. ಯೋಗಿ ಬೇಡ, ಯೋಚನೆ ಮಾಡಿ ಏನು ಮಾಡೋದು ಮುಂದೆ ಅಂತ. ಆಮೇಲೆ ಇವರು ಆಗ್ಲಿಕ್ಕೆ ಹೋಗಿಲ್ಲ, ಇಲ್ಲ ಏನೋ ಮಾಡೋಣ, ಮಾಡ್ಬೋದು, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ನಮ್ಮ ಮಕ್ಕಳೆಲ್ಲ ತುಂಬ ಚಿಕ್ಕವರು. ನನ್ನ ಮಗಳು ಬಂದು 2-3 ತಿಂಗಳು ಬೇಬಿ, ಕೋವಿಡ್ ಟೈಮಲ್ಲಿ. ಆಗಿಂದಲೇ ನಮ್ಮ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ ತಗೊಂಡೋಗಿ ಬೀದಿ ಬದಿಲೆಲ್ಲ ಹಂಚ್ತಿದ್ರು. ಸೊ ಒಂದು ಒಳ್ಳೇದು ಅನಿಸುತ್ತೆ ನನಗೂ. 1000 ಜನಕ್ಕೆ 100 ಜನಕ್ಕೆ ಈಗೆಲ್ಲ ಫ್ಯಾಮಿಲಿ ಕುಟುಂಬ ಅಂದ್ರೆ ಗೊತ್ತಾಯ್ತಿಲ್ಲ, ಗಂಡ ಹೆಂಡತಿ 2 ಮಕ್ಕಳು. ನಮ್ದು ಹೇಗಿದೆ ಅಂದ್ರೆ 100 ಜನ ತಂದೆ ತಾಯಿ, 100 ಜನ ಅಜ್ಜಿ ತಾತನ ಜೊತೆ ನಾವಿದ್ದೀವಿ. ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಂಗೆ ಈಗಲೂ ಒಬ್ಳೇ ಇರ್ಬೇಕಂದ್ರೆ ಆಗಲ್ಲ. ಯಾಕೆ ಅಂದ್ರೆ ಇವ್ರಗಳ ಜೊತೆ ಒಂದು 10 ವರ್ಷದಿಂದ ಮಿಂಗಲ್ ಆಗ್ಬಿಟ್ಟಿದ್ದೀನಿ. ಅವ್ರ ಜೊತೆನೇ ಇರಬೇಕು ಅನ್ನೋದು ಅಷ್ಟೇ ನಂದು ಇರೋದು. ಮತ್ತು ತುಂಬ ಆಸೆ ಆಕಾಂಕ್ಷೆ ನಂಗೆ ಏನೂ ಇಲ್ಲ, ದುಡ್ಡು ಮಾಡಬೇಕು, ಬಂಗ್ಲೆ ಮಾಡಬೇಕು ಅಂತ ಏನಿಲ್ಲ. ಮನುಷ್ಯರಾಗಿ ಹುಟ್ಟಿದೀವಿ, ಒಂದಿಬ್ರಿಗಾರು ಒಳ್ಳೆ ಕೆಲಸ ಮಾಡಬೇಕು ನಮ್ಮಿಂದ. ನಿಮಗೂ ಬಂದ್ಬಿಟ್ಟಿದೆ ನಿಜ. ನಾವು ಸಾಯೋ ಅಷ್ಟು ದಿನಾನು ಇದೇ ಕೆಲಸದಲ್ಲಿ ಇರ್ಬೇಕಷ್ಟೇ, ಬೇರೆ ಏನು ತಲೆ ಒಳಗಡೆ ಏನು ಇಲ್ಲ ನಮಗೆ. ಇಲ್ಲ ಮೇಡಮ್, ಆ್ಯಕ್ಚುಲಿ ಕೆಲವರು ಹೆಂಗಸ್ ಹೇಳ್ತಾರೆ, ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗಲ್ಲ, ಅಥವಾ ನನ್ನನ್ನು ಪಾರ್ಟಿಗೆ ಅಥವಾ ಈ ಸಮಸ್ಯೆ ಬಂದೇ ಬರುತ್ತೆ ಆಸೆ. ಫಸ್ಟು ಊಟ ಬಟ್ಟೆಗೆ ನೋಡ್ಕೋತಾರೆ, ಸ್ವಲ್ಪ ಸಿಗ್ತಿದೆ ಅಂದಾಗ ಆ ಥರ